ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 7ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಭಾಗ 2ರಲ್ಲಿನ ಇತಿಹಾಸ ವಿಭಾಗದ 16ನೇ ಅಧ್ಯಾಯವಾದ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂಬ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ. ಅಭ್ಯಾಸಗಳನ್ನು ನೋಡೋಣ ಮಕ್ಕಳೇ. ಮುಖ್ಯ ಪ್ರಶ್ನೆ 1, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಮೊದಲ ಬಿಟ್ಟ ಸ್ಥಳ, ಸಾಮಾನ್ಯ ಸೇನಾ ಸೇವಾ ಕಾಯ್ದೆ ಜಾರಿಗೆ ತಂದವರು ಲಾರ್ಡ್ ಕ್ಯಾನಿಂಗ್. ಎರಡನೆಯ ಬಿಟ್ಟ ಸ್ಥಳ, ಬ್ಯಾರಕ್ಪುರದಲ್ಲಿ ಕೊಬ್ಬು ಸವರಿದ ಬಂದೂಕನ್ನು ಬಳಸಲು ತಿರಸ್ಕರಿಸಿದ ಭಾರತೀಯ ಸಿಪಾಯಿ ಮಂಗಲ ಪಾಂಡೆ. ಬಿಹಾರದಲ್ಲಿ ಕುಂವರ್ ಸಿಂಗ್ ರವರ ನೇತೃತ್ವದಲ್ಲಿ ದಂಗೆಗಳು ನಡೆದವು. ನಾಲ್ಕನೆಯ ಬಿಟ್ಟ ಸ್ಥಳ, 1857ರ ಹೋರಾಟವನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವೆಂದು ಕರೆದವರು ವಿನಾಯಕ ದಾಮೋದರ ಸಾವರ್ಕರ್. ಮುಖ್ಯ ಪ್ರಶ್ನೆ 2, ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ, ಸಾಶ 1857ರ ಹೋರಾಟದ ತಕ್ಷಣದ ಕಾರಣ ಯಾವುದಾಗಿತ್ತು? ಉತ್ತರ, ಸಾಶ 1857ರಲ್ಲಿ ಒಂದು ಹೊಸ ಮಾದರಿಯ ಬಂದೂಕನ್ನು ಎನ್ಫೀಲ್ಡ್ ರೈಫಲ್ ಸೇನೆಯಲ್ಲಿ ತೊಡಗಿಸಿದ್ದು ಸಿಪಾಯಿ ದಂಗೆಗೆ ತಕ್ಷಣದ ಕಾರಣವಾಯಿತು. ನಂತರ ಪ್ರಶ್ನೆ 2, ಸಾಶ 1857ರ ಮಹಾದಂಗೆಯ ಪರಿಣಾಮಗಳನ್ನು ತಿಳಿಸಿರಿ. ಉತ್ತರ, ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ ಅಂತ್ಯಗೊಂಡು ಅದರ ಕೈಯಲ್ಲಿದ್ದ ಭಾರತದ ಆಳ್ವಿಕೆಯನ್ನು ಬ್ರಿಟಿಷ್ ರಾಣಿ ವಹಿಸಿಕೊಂಡಳು. ನಂತರ ಪ್ರಶ್ನೆ 3, ಸಹಾಯಕ ಸೈನ್ಯ ಪದ್ಧತಿಯಿಂದ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟ ರಾಜ್ಯಗಳಾವುವು? ಉತ್ತರ, ಮೈಸೂರು, ತಂಜಾವೂರು, ಸೂರತ್, ಕರ್ನಾಟಕ, ಹೈದರಾಬಾದ್, ಇಂದೋರ್, ಗ್ವಾಲಿಯರ್, ಪೂನಾ. ನಂತರ ಮುಖ್ಯ ಪ್ರಶ್ನೆ 3, ಟಿಪ್ಪಣಿ ಬರೆಯಿರಿ. ಮೊದಲ ವಿಷಯ, ಸ್ವಾತಂತ್ರ್ಯ ಸಂಗ್ರಾಮದ ಕಾರಣಗಳು. ಉತ್ತರ, ಸ್ವಾತಂತ್ರ್ಯ ಸಂಗ್ರಾಮದ ಕಾರಣಗಳು: ರಾಜಕೀಯ ಕಾರಣಗಳು, ಲಾರ್ಡ್ ವೆಲ್ಲೆಸ್ಲಿಯ ಸಹಾಯಕ ಸೈನ್ಯ ಪದ್ಧತಿ ಮತ್ತು ಲಾರ್ಡ್ ಡಾಲ್ಹೌಸಿಯ ಆಕ್ರಮಣಗಳು ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಿಂದಾಗಿ ಅನೇಕ ನವಾಬರು ಮತ್ತು ಮಹಾರಾಜರು ಪದಚ್ಯುತಿಗೊಳ್ಳುತ್ತಾರೆ. ನಂತರ ಆಡಳಿತಾತ್ಮಕ ಕಾರಣಗಳು: ಬ್ರಿಟಿಷರು ಎಲ್ಲಾ ನಾಗರಿಕ ಮತ್ತು ಸೈನಿಕ ಉನ್ನತ ಹುದ್ದೆಗಳನ್ನು ಯುರೋಪಿಯನ್ನರಿಗೆ ಮೀಸಲು ಇಡಲು ಹೊಸ ಆಡಳಿತ ವ್ಯವಸ್ಥೆಯನ್ನು ರೂಪಿಸಿದರು. ನಂತರ ಮೂರನೆಯ ಕಾರಣ, ಆರ್ಥಿಕ ಕಾರಣಗಳು. ಬ್ರಿಟಿಷರು ತಮ್ಮ ಲಾಭಕ್ಕಾಗಿ ಭಾರತದ ಆರ್ಥಿಕ ಸಂಪನ್ಮೂಲಗಳು ಮತ್ತು ಸಂಪತ್ತನ್ನು ದೋಚಲು ರಾಜಕೀಯ ಅಧಿಕಾರವನ್ನು ಬಳಸಿಕೊಂಡರು. ಗುಡಿ ಕೈಗಾರಿಕೆಗಳು ಮತ್ತು ಸ್ಥಳೀಯ ಕೈಗಾರಿಕೆಗಳು ನಾಶ ಹೊಂದಿದವು. ನಂತರ ನಾಲ್ಕನೆಯ ಕಾರಣ, ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣಗಳು. ಬ್ರಿಟಿಷರು ತಮ್ಮ ಜನಾಂಗವೇ ಶ್ರೇಷ್ಠವೆನ್ನುತ್ತಾ ಬಿಳಿಯರ ಮೇಲಿನ ಹೊರೆ ಸಿದ್ಧಾಂತವನ್ನು ಆಚರಿಸುತ್ತಿದ್ದರು. ಕ್ರೈಸ್ತ ಮತ ಪ್ರಚಾರವೂ ಸಹ ಬ್ರಿಟಿಷರ ವಿರುದ್ಧ ಆಂದೋಲನಕ್ಕೆ ಕಾರಣವಾಯಿತು. ನಂತರ ಐದನೆಯ ಕಾರಣಗಳು, ಸೈನಿಕ ಕಾರಣಗಳು. ಭಾರತೀಯ ಸೈನಿಕರು ಪಾರಂಪರಿಕವಾಗಿ ಬಳಸುತ್ತಿದ್ದ ಧಾರ್ಮಿಕ ಚಿಹ್ನೆ ಮತ್ತು ಪೇಟಗಳನ್ನು ಧರಿಸಬಾರದೆಂದು ಬ್ರಿಟಿಷರು ನಿಷೇಧ ಹೇರಿದರು. ಬ್ರಿಟಿಷರ ಆದೇಶದಂತೆ ಭಾರತೀಯ ಸೈನಿಕರು ಕಾರ್ಯನಿರ್ವಹಿಸಬೇಕಿತ್ತು. ನಂತರ ಆರನೆಯ ಕಾರಣಗಳು, ತಕ್ಷಣ ಕಾರಣ. ಸಾಶ 1857ರಲ್ಲಿ ಒಂದು ಹೊಸ ಮಾದರಿಯ ಬಂದೂಕನ್ನು ಎನ್ಫೀಲ್ಡ್ ರೈಫಲ್ ಸೇನೆಯಲ್ಲಿ ತೊಡಗಿಸಿದ್ದು ದಂಗೆಗೆ ತಕ್ಷಣದ ಕಾರಣವಾಯಿತು. ನಂತರ ಎರಡನೆಯ ವಿಷಯ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯು ಭಾರತದ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರ್ತಿ. ಇವಳು ನವೆಂಬರ್ 19, 1829ರಂದು ವಾರಣಾಸಿಯಲ್ಲಿ ಜನಿಸಿದಳು. ಇವಳ ತಂದೆ ಮೋರೋ ಪಂತ್ ತಾಂಬೆ, ತಾಯಿ ಭಾಗೀರಥಿ ಸಾಪ್ರೆ. 1857ರಲ್ಲಿ ನಡೆದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ಎದ್ದಳು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ವಿರುದ್ಧ ಬ್ರಿಟಿಷರೊಂದಿಗೆ ಹೋರಾಡಿದ್ದಳು. ಇವಳು 1858 ಜೂನ್ 17ರಂದು ಗ್ವಾಲಿಯರ್ನಲ್ಲಿ ಮರಣ ಹೊಂದಿದಳು. ಮೂರನೆಯ ವಿಷಯ, ಎರಡನೇ ಬಹದ್ದೂರ್ ಶಹ. ಎರಡನೇ ಬಹದ್ದೂರ್ ಶಹ ಅಕ್ಟೋಬರ್ 24ರಂದು ದೆಹಲಿಯಲ್ಲಿ ಜನಿಸಿದನು. ಇವನ ತಂದೆ ಎರಡನೇ ಅಕ್ಬರ್ ಶಾ, ತಾಯಿ ಲಾಲಿಬಾಯಿ. ಇವನು ಮೊಘಲರ 20ನೆಯ ಹಾಗೂ ಕೊನೆಯ ಚಕ್ರವರ್ತಿ. ಬ್ರಿಟಿಷರ ಪ್ರಭಾವಗಳಿಂದ ಬಹದ್ದೂರ್ ಶಾ ರಾಜಕೀಯವಾಗಿ ಕೇವಲ ನಾಮಮಾತ್ರ ಚಕ್ರವರ್ತಿಯಾಗಿದ್ದನು. ಇವನು 1862 ನವೆಂಬರ್ 7ರಂದು ರಂಗೂನ್ನಲ್ಲಿ ಮರಣ ಹೊಂದಿದನು. ಹಾಗಾದ್ರೆ ಮಕ್ಕಳೇ, ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಎಲ್ಲಾ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.